ಅಪ್ಪ ಕೊಟ್ಟಿರೋ ಗಿಫ್ಟ್ ನನಗೆ ವಾಪಸ್ ಸಿಗುತ್ತಾ? ಇವತ್ತು ಯಾಕೋ ಅಪ್ಪ ತುಂಬಾ ನೆನಪಾಗ್ತಿದ್ರು ಅಂತ ಈ ಸೀರೆನ ನೋಡ್ತಾ ಕೂತಿದ್ದೆ. ಆದ್ರೆ ಇಂಕ್ ಹಾರಿಸಿ ಎಲ್ಲ ಒಂದೇ ಸರಿ ಹಾಳು ಮಾಡಿದ್ಲು. ನನಗೆ ನನ್ನ ಫೀಲಿಂಗ್ಸ್ಗೆ ಈ ಮನೇಲಿ ಬೆಲೆನೇ ಇಲ್ಲ. ಏನೇ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ ಬಿಡು ಅನ್ನೋರೇ ಆಗೋದ್ರು. ನಾನು ವಿಚಾರಿಸ್ತೀನಿ. ಸ್ವಾತಿ, ನೀನ್ ಒಳ್ಳೆ ಹುಡುಗಿ ಅಲ್ವಾ? ಯಾಕೆ ವಾಟರ್ ಗನ್ಗೆ ಇಂಕ ಹಾಕೊಂಡು ಎಲ್ಲ ಕಡೆ ಆರಿಸ್ತಿದ್ಯಂತೆ? ನೋಡು, ಸೀರೆ ಎಲ್ಲ ಹಾಳಾಗಿದೆ. ಈಗ ಅದನ್ನ ಸರಿ ಮಾಡೋದು ಯಾರು? ಸಾರಿ ಅಪ್ಪ, ನನಗಿದ್ರಲ್ಲಿ ಏನಿದೆ ಅಂತಾನೆ ಗೊತ್ತಿರ್ಲಿಲ್ಲ. ಗೊತ್ತಿಲ್ವಾ? ಮತ್ತೆ ಇದನ್ನ ಯಾರು ಕೊಟ್ಟಿದ್ ನಿನಗೆ? ಮಾಯಾ ಅಕ್ಕನ ಫ್ರೆಂಡ್ಸು. ನಾನು ಮಾಯಾ ಅಕ್ಕನ ಫ್ರೆಂಡ್ಸ್ಗೆ ಹಾರ್ಸಕ್ ಬಂದೆ. ಆದ್ರೆ ಅದು ಮಿಸ್ ಆಗಿ ಸೀರೆಗೆ ಬಿತ್ತು. ಕೇಳಿಸ್ಕೊಂಡೆ ಮಾಯಾ? ಒಂದ್ ವಿಷಯಕ್ಕೆ ಯಾವಾಗ್ಲೂ ಎರಡು ಮುಖ ಇರುತ್ತೆ. ಇದ್ರಲ್ಲಿ ನೀರಿದೆಯೋ ಇಂಕಿದೆಯೋ ಅಂತ ಅವಳು ಗೊತ್ತಿರ್ಲಿಲ್ಲ. ಬುದ್ಧಿ ಹೇಳ್ಬೇಕಾಗಿರೋ ನಿನ್ ಫ್ರೆಂಡು ಇಂಕ ಕೊಟ್ಟಿದ್ದು ಮೊದಲನೇ ತಪ್ಪು. ವಿಷಯ ತಿಳಿದೆ ಮಾತಾಡ್ತಿರೋದು ನಿನ್ ಎರಡನೇ ತಪ್ಪು. ನಾನು ಮೂರನೇ ತಪ್ಪು ಮಾಡೋದಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಂಡ್ರೆ ನಿನಗೆ ಒಳ್ಳೇದು ಮಾಯಾ. ಎಲ್ಲದಕ್ಕೂ ಒಂದು ಇತಿಮಿತಿ ಅಂತ ಇರುತ್ತೆ. ಸ್ವಾತಿ, ನಡಿ ಹೋಗೋಣ. ನನಗ್ ಸ್ವಲ್ಪ ಕೆಲಸ ಇದೆ, ನೀನ್ ಹೋಗಿರೋ, ನಾನು ಬರ್ತೀನಿ. ಸರಿ, ಬೇಗ ಬಾ. ನಾವು ಹಾಕಿದ್ದೆ ಒಂದು, ಇಲ್ಲಿ ಇರೋದೇ ಒಂದು ಅಂತ ಅನ್ಕೋತಿದ್ದೀರಾ? ಹಿಂಗ್ ಹೇಗ್ ಬಂತು ಅಂತ ನಾನು ಹೇಳ? ನೀವು ನನಗೆ ಕೊಟ್ಟಿದ್ದ ನಾನು ತರ್ತೀನಿ ರೀ. ಇಲ್ಲಿ ನೋಡಿ, ನೀವು ಕೊಟ್ಟಿದ್ರಲ್ಲ ಆ ಗನ್ನು, ಇದು ಲಿಕ್ವಿಡ್ ಇದ್ರಲ್ಲೇ ಇದೆ. ನೀವು ಮಾಡಿದ ಕೆಲಸ ಎಲ್ಲ ನನ್ಗೆ ಹೇಗ್ ಗೊತ್ತಾಯ್ತು ಅಂತ ಅನ್ಕೋತಿದ್ದೀರಾ? ಸ್ಪೀಡಲ್ಲಿ ಹೋದ್ರೆ ನಾನು ರಾಕೆಟ್ ಸ್ಪೀಡಲ್ಲಿ ಹೋಗ್ತೀನಿ ಮಾಯಾ ಅಕ್ಕ. ಈ ಗನ್ನಲ್ಲಿ ನೀವು ಹಾಕಿದ ಲಿಕ್ವಿಡ್ ಇದೆ, ಟೆಸ್ಟ್ ಮಾಡ್ಲಾ? ಬೇಡ ಸ್ವಾತಿ. ಸ್ವಾತಿ, ಆಟ ಆಡ್ಬೇಡ. ಬೇಡ ಬೇಡ, ನೋಡು ಸುಮ್ಮನೆ ಇರು. ನೋಡು ಹೇಳ್ತಿದ್ದೀನಿ, ಬೇಡ. ಗನ್ ಕೆಳಗಿಳಿಸು. ಇಳಿಸು ಸ್ವಾತಿ. ಮುಖ ಸುಟ್ಟೋಗುತ್ತೆ ಅಂತ ಗೊತ್ತಿದ್ರೂ ಇಲ್ಲೇ ಇದ್ದೀರಲ್ಲ, ನಿಮಗ್ ತುಂಬಾ ಧೈರ್ಯ ಬಿಡಿ. ಏಯ್, ನನಗೊಂದು ಚೂರು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಸುಮ್ಮನೆ ಇರಲ್ಲ. ನೋಡ್ತಿರೋ, ಸ್ವಾತಿ ಕಂಡ್ರೆ ಭಯ ಇರ್ಬೇಕು.
ಸ್ವಾತಿ, ಬೇಡ. ಮನೆಗೆ ಬರ್ತಿದ್ದಾಗೆ ಮುತ್ತು ಮಾವನ ಅಪ್ಪ ಅಂತ ಬೆಳ್ಳಿನ ಚಿಕ್ಕಮ್ಮ ಅಂತ ಹೇಳ್ತಿದ್ದಾಳೆ. ನನಗೇನು ಅರ್ಥ ಆಗ್ತಿಲ್ಲ. ಆದ್ರೆ ಚಿತ್ರ ಸತ್ತಿರೋದಿನ ಮುತ್ತು ಮಾವನೇ ನೆನಪಲ್ಲಿ ಇಟ್ಕೊಂಡಿಲ್ಲ ಅಂದ್ಮೇಲೆ ಇವಳು ಹೇಗೆ ಎಲ್ರಿಗೂ ನೆನ್ಸಿದ್ಲು? ಆ ಸತ್ತಿರೋ ಚಿತ್ರದ ಮೇಲೆ ಇಷ್ಟೊಂದು ಅಕ್ಕರೆ ಯಾಕೆ? ಈ ಪ್ರೀತಿ ನೋಡ್ತಿದ್ರೆ ಅವರಿಬ್ರ ಮಧ್ಯೆ ಏನೋ ಸಂಬಂಧ ಇದೆ ಅಂತ ಹೇಳ್ತಿದ್ಯಾ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಈ ಸ್ವಾತಿ ಯಾರು? ಮೀನಾಕ್ಷಿ ಮೊಮ್ಮಗಳು ಅಂತ ಇವ್ರು ಹೇಳ್ತಿದ್ದಾರೆ. ಚಿತ್ರನ್ ಮಗಳಾಗಕ್ ಸಾಧ್ಯನೇ ಇಲ್ಲ ಅಂತ ನೀವ್ ಹೇಳ್ತಿದ್ದೀರಾ. ಎಲ್ಲ ಕನ್ಫ್ಯೂಷನ್ ಆಗ್ತಿದೆ. ಆಯಾ, ಒಂದ್ ಚಿಕ್ಕ ಹುಡುಗಿ ವಿಷಯಕ್ಕೆ ನೀನ್ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ ಅಂದ್ರೆ ನಂಗೆ ನಂಬಕ್ ಆಗ್ತಿಲ್ಲ. ಅವಳು ಹೇಗ್ ಮಾತಾಡ್ತಾಳೆ ಅಂತ ನೀನ್ ಕೇಳಿಸ್ಕೋಬೇಕು. ಇದುವರೆಗೂ ಬೆಳ್ಳಿನೂ ನನ್ನ ಜೊತೆ ಆ ರೀತಿ ಮಾತಾಡಿಲ್ಲ ಬೈರ. ಈ ಸ್ವಾತಿ ದಾರಿ ಎಲ್ಲಿಂದ ಬಂದಿದೆ, ಯಾರ ವಂಶದವಳು, ಯಾರ ಮಗಳು, ಈ ಎಲ್ಲಾ ಡೀಟೇಲ್ಸ್ ನಾವ್ ತಿಳ್ಕೋಬೇಕು. ಅದೆಲ್ಲ ಹೇಗ್ ಸಾಧ್ಯ ಮಾಯಾ? ಇದರಲ್ಲ ಡಾಕ್ಟರ್ ಸುಂದರ್, ಹೇಗಾದ್ರೂ ಮಾಡಿ ಅವ್ರನ್ನ ನಂಬುಟ್ಟಿಗೆ ಹಾಕೊಂಡು ಎಲ್ಲ ವಿಷಯ ತಿಳ್ಕೋಬೇಕು. ಈ ಸ್ವಾತಿ ಯಾರು ಅಂತ ಗೊತ್ತಾದ್ರೆ ನಮ್ಮೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೀವೊಂದು ವಿಷಯ ಅರ್ಥ ಮಾಡ್ಕೊಂಡ್ರ? ಏನು? ಚಿತ್ರ ಸತ್ತಿದ್ದು, ಸ್ವಾತಿ ಹುಟ್ಟಿದ್ದು ಎರಡು ಒಂದೇ ದಿನ ಬಂದಿದೆ. ಏನೋ ಯೋಚನೆ ಮಾಡೋ ತರ ಇದೆ. ಜಾಸ್ತಿ ಯೋಚನೆ ಮಾಡಬೇಡಿ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಚಿಕ್ಕಜ್ಜಿ, ಆ ಫೋಟೋ ಏನಕ್ಕೆ ಎತ್ಕೊಂಡಿದ್ದೀರಾ? ಅದು ನನ್ನ ಫೋಟೋ, ಪ್ಲೀಸ್ ಕೊಡಿ. ಯಾವುದೇ ಕಾರಣಕ್ಕೂ ಈ ಫೋಟೋ ವಿಷಯ ಮಾಯಾ ಅಕ್ಕಂಗೆ ಹೇಳಬೇಡಿ. ಕೊಡಿ. ಕೊಡಿ ನನ್ನ ಫೋಟೋನ, ನನಗೆ ಫೋಟೋ ಬೇಕು. ಫೋಟೋ ಕತ್ಕೊಬಿಟ್ರೆ
ಈ ಫೋಟೋ ನನಗೆ ಸಿಗ್ಬಿಡ್ತು. ಇಲ್ಲ ಅಂದಿದ್ರೆ ನನ್ನ ಮುತ್ತು ಅಪ್ಪನ ಮಗಳು ಅಂತ ಎಲ್ಲರಿಗೂ ಗೊತ್ತಾಗ್ತಿದ್ದೆ. ಈಗ ಇದನ್ನು ಎಲ್ಲಾದರೂ ಬಚ್ಚಿಡಬೇಕು. ಈಗ ತಾನೇ ಮಿಲ್ಲಿಂದ ಬರ್ತಿದ್ದೀನಿ, ಏನು ಹೇಳ್ರಿ? ಫೋಟೋ ಬಿದ್ದೋಯ್ತು. ಅದು ಅಲ್ಲದೆ ಮುತ್ತು ಅಪ್ಪನೂ ಬರ್ತಿದ್ದಾಳಲ್ಲ, ಹೀಗೇನು ಮಾಡೋದು? ಎಷ್ಟು ಲೋಡ್ ಹೋಯ್ತು ಅಂತ ಗೊತ್ತಾಗಲ್ವೇನ್ರಿ? ನಿನ್ನೆ 8 ಲೋಡ್ ಹೋಗಿದೆ, ಬೆಳಗ್ಗೆ 1, ಬರ್ತಾ 2, ಟೋಟಲ್ ಎಷ್ಟಾಯ್ತು ರೀ? ಅಪ್ಪ ಅದು ಏನು ಪುಟ? ಫೋಟೋನಾ? ಹಾಂ. ಏನೋ ಶಬ್ದ ಬರ್ತಿಲ್ಲ. ಹೌದು, ಬೆಳ್ಳಿ ರೂಮಿಂದಾನೇ ಶಬ್ದ ಬರ್ತಿರೋದು. ಬಾ ಅದೇನು ಅಂತ ನೋಡೋಣ. ಅಯ್ಯೋ ಚಿಕ್ಕಮ್ಮ, ಚಿಕ್ಕಮ್ಮ, ಏನಾಯ್ತು ಚಿಕ್ಕಮ್ಮ? ಎದ್ದೇಳಿ, ಡೋರ್ ಬೇರೆ ಲಾಕ್ ಆಗಿತ್ತು. ಯಾರಿದೆಲ್ಲ ಮಾಡಿದ್ದು? ನಾವಿಲ್ಲಿ ಬಂದಿಲ್ಲ, ನನ್ನ ದೊಡ್ಡ ಅನಾಹುತಾನೆ ಆಗೋಗ್ತಿತ್ತು. ನಡೀರಿ, ಇವ್ರನ್ನ ಕೆಳಗೆ ಕರ್ಕೊಂಡು ಹೋಗೋಣ. ನಿಧಾನ ಚಿಕ್ಕಮ್ಮ. ಬನ್ನಿ, ಕೂತ್ಕೊಳ್ಳಿ, ಬನ್ನಿ. ಕೂತ್ಕೊಳ್ಳಿ. ಅಲ್ಲ ಚಿಕ್ಕಮ್ಮ, ನೀವ್ ಯಾಕೆ ಮೇಲ್ ಹೋಗಕ್ ಹೋದ್ರಿ? ಏನು? ಏ ಸ್ವಾತಿ, ಎಲ್ಲಿಗೆ ಹೋಗಿದ್ದೆ? ಬ್ಯೂಟಿ ಪಾರ್ಲರ್ಗಂತೂ ಹೋಗಿರ್ಲಿಲ್ಲ, ಇಲ್ಲೇ ಆಚೆ ಇದ್ದೆ. ಯಾಕೆ? ಪ್ರಾಬ್ಲಮ್ಮಾ? ಕೈಯಲ್ಲೇನು ಇಟ್ಕೊಂಡಿದ್ಯಲ್ಲ, ಏನದು? ತೋರ್ಸು. ಏನೂ ಇಲ್ಲ. ತೋರ್ಸು. ನನಗೆ ರೂಮಲ್ಲಿ ಕೆಲಸ ಇದೆ, ನಾನು ಹೋಗ್ತೀನಿ. ನಿಂತ್ಕೊಳೆ. ಕೈಯಲ್ಲಿ ಏನಿದೆ ಅಂತ ತೋರ್ಸೋರ್ಗು ರೂಮ್ಗಲ್ಲ, ಇಲ್ಲಿಂದ ಎಲ್ಲೂ ಹೋಗಕ್ಕಾಗಲ್ಲ. ತೋರ್ಸೆ. ಕೇಳ್ತಿದ್ದೀನಲ್ಲ, ಕೈ ತೋರ್ಸು. ಯಾರ್ಯಾರಿಗೋ ಕೈ ತೋರಿಸ್ಬಾರ್ದು ಅಂತ ಮಹಾನ್ ಜ್ಯೋತಿಷಿಗಳು ಹೇಳಿದ್ದಾರೆ, ನಿಮಗೆ ಗೊತ್ತಿಲ್ವಾ? ನಮ್ಮ ಹತ್ರನೇ ತರಲೆ ಮಾಡ್ತೀಯಾ, ತಲೆಹರಟೆ. ಅದಕ್ಕೆ ಇವಳು ಚಿಕ್ಕ ಹುಡುಗಿ, ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ರಲ್ಲ, ಈಗ ನೋಡಿ ಅವಳನ್ನ. ಏಯ್, ಕೈಯಲ್ಲಿ ಏನಿದೆ ತೋರ್ಸು. ಏನು ಇಲ್ಲ ಅಂತ ಹೇಳಿದ್ನಲ್ಲ. ತೋರಿಸ್ತೀಯೋ 2 ಬಾರಿಸ್ಲೋ? ನೋಡಿ. ಏಯ್, ಈ ಕೈಯು ತೋರ್ಸೆ. ನೋಡಿ. ಏನೋ ಕೇಳಿದ್ರೆ ಏನೋ ಹೇಳ್ತಾಳೆ. ಯಾರೇ ನಿನಗೆ ಬುದ್ಧಿ ಕಲಿಸಿದ್ದು? ನಿಮಗ್ ಹೇಳ್ಕೊಟ್ರಲ್ಲ, ಅವ್ರಂತೂ ಅಲ್ಲ ಬಿಡಿ. ಅದ್ ಯಾವ ಜನ್ಮದಲ್ಲಿ ನನ್ನ ಶತ್ರು ಆಗಿದ್ಯೋ ಏನೋ, ಈ ಜನ್ಮದಲ್ಲಿ ಮಾತ್ರ ನನ್ನ ಪ್ರಾಣ ತಿಂತಿದ್ಯಾ. ಅದಕ್ಕೆ ನನ್ನ ಕೈಲಂತೂ ಆಗಲ್ಲ, ನೀವೇ ಮಾತಾಡಿ. ಇವಳು ಬಣ್ಣ ಬಯಲಾಗೋ ಯಾವುದೋ ವಸ್ತುನ ಬಚ್ಚಿಟ್ಕೊಂಡಿದ್ದಾಳೆ ಅನ್ಸತ್ತೆ. ಅದನ್ನೇ ಚಿಕ್ಕಮ್ಮ ಹೇಳಕ್ ಪ್ರಯತ್ನ ಪಡ್ತಿದ್ದಾರೆ. ಸ್ವಾತಿ, ಹಿಂದೆ ಏನ್ ಇಟ್ಕೊಂಡಿದ್ಯಾ ಕೊಡಿಲಿ. ಕೊಡು ಅಂತ ಕೇಳ್ತಿಲ್ವಾ? ಕೊಡೋ ಇಲ್ಲಿ. ಬಿಡೆ. ಮುತ್ತು ಮಾವನ್ ಫೋಟೋ. ಚಿಕ್ಕತ್ತೆ ನೋಡಿ, ಮುತ್ತು ಮಾವನ್ ಫೋಟೋ.
ಈ ಫೋಟೋಲ್ ಏನಿದೆ ಅಂತ ಇಷ್ಟೊಂದು ಸಾಹಸ ಪಟ್ರಿ? ಬಾಯ್ಲಿ ಏನು ಎರಡು ಕೈ ತೋರ್ಸು. ನೋಡಿ. ಹಿಂದೆ ತಿರುಗು, ತಿರುಗು ಮುಂದೆ. ಇನ್ನೇನು ಡ್ಯಾನ್ಸ್ ಮಾಡ್ಬೇಕಾ? ಅದನ್ನು ಮಾಡ್ತೀನಿ ರೀ. ಸಾಕು, ಸುಮ್ಮನಿರೆ. ಇವ್ರು ಆಡಿದ್ ನೋಡಿ ಏನೋ ಮುಖ್ಯವಾದ ವಿಷಯ ಇದೆ ಅನ್ಕೊಂಡೆ. ಎಂತದೂ ಇಲ್ಲ, ಮಣ್ಣು. ಅವ್ರೇನ್ ಹೇಳಕ್ ಬಂದ್ರು ಅಂತ ನಾನ್ ಹೇಳ? ಏನು? ನಾನು ಮುತ್ತು ಅಪ್ಪನ ಮಗಳು ಅಂತ ಹೇಳ್ತಿದ್ದಾರೆ ಅಲ್ವಾ ಚಿಕ್ಕಜ್ಜಿ? ಅದು ಇಡೀ ಊರಿಗೆ ಗೊತ್ತಿರೋ ವಿಷಯ ಅಲ್ವಾ ಚಿಕ್ಕತ್ತೆ? ಸ್ವಾತಿ ಮುತ್ತು ಮಾವನ್ ಮಗಳೇ, ಅದನ್ನ ಹೇಳಂತದೇನಿತ್ತು? ನೀವು ಮೆಂಟ್ಲಾಗಿ ನಮ್ಮನ್ನು ಮೆಂಟ್ಲ್ ಮಾಡ್ತಿದ್ದೀರಾ. ನನಗ್ ಮುತ್ತು ಅಪ್ಪನ ಫೋಟೋ ಕೊಡಿ, ನಾನು ಹೋಗ್ಬೇಕು. ನಂಗಂತೂ ತಲೆ ಕೆಟ್ಟೋಗಿದೆ ಮಾಯಾ. ಚುಳ್ಳ ಯಾವ್ದಾದ್ರು ಕೆರೆಗೆ ತಗೊಂಡೋಗಿ ಮುಳುಗಿಸ್ಬೇಕು ಅನ್ಸ್ತಿದೆ. ಲಾ 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 ಲಾ. ಹೇಗಿದ್ದಾರೆ ಅಜ್ಜಿ? ನಿಮ್ ಪಾರ್ಟ್ನರ್ಸ್ ಎಲ್ಲಿದ್ದಾರೆ? ಇದೇ ತಾನೇ ನೀವು ಹುಡುಕ್ತಿದ್ದ ಫೋಟೋ? ನನ್ನ ಹತ್ರ ನಿಮ್ಮ ಆಟಗಳೆಲ್ಲ ನಡೆಯಲ್ಲ. ಈ ಆಟದಲ್ಲಿ ಗೆಲ್ಲೋಳು ನಾನೇ. ಬೇಕಾ ಫೋಟೋ? ಯಾರಿಗಾದ್ರೂ ಹೇಳ್ತೀರಾ?